ಅಯ್ಯೋ ಹಾಲೆಲ್ಲ ಚಲೋ ಐತಲ್ಲೇ. ಯಾರೇ ಅದು? ಅಯ್ಯೋ ನಾನಮ್ಮ ಆರ್ತಿ. ಆರ್ತಿನಾ? ಅದಿತಿ, ಅದಕ್ಕೆ ಹೇಳಿದ್ದು ಮುಖಕ್ಕೆ ಇದೆಲ್ಲ ಮೆತ್ಬೇಡ ಅಂತ. ಮಂಗನ ಕೈಲಿ ಮಾಣಿಕ್ಯ ಕೊಟ್ರೆ ಹೇಗೆ ಆಗೋದು? ನಿನ್ಗೆ ಯಾಕೆ ಬಂತು ಇಂಥ ದುರ್ಬುದ್ಧಿ? ಒಳ್ಳೆ ಪೆಂಗ್ ಪೆಂಗ್ ಅಂತಾರ ಆಡ್ತಿಯಲ್ಲ. ಅಯ್ಯೋ ಅಮ್ಮ, ಅದಕ್ಕೆ ಫೇಶಿಯಲ್ ಅಂತಾರೆ. ಮುಖಕ್ಕೆ ಹಚ್ಕೊಂಡ್ರೆ ಒಳ್ಳೆ ಕಾಂತಿ ಬರುತ್ತೆ. ಅಯ್ಯೋ ನನಗೆ ಬೇಡಪ್ಪ, ಅದ್ರ ಏನೇನು ಹಾಕಿರ್ತಾರ ಏನೋ. ನಾನು ಬರಲ್ಲ ಹೋಗೆ. ಅದೆಲ್ಲ ಗೊತ್ತಿಲ್ಲ, ನಿಂಗೆ ಫೇಶಿಯಲ್ ಮಾಡೋದೆ. ಬಂದ್ಬಿಟ್ಟ ಡೌರಾಣಿ. ಏಯ್ ಏಯ್, ನೀನ್ ಆಮೇಲೆ ವಿಚಾರಿಸ್ಕೊಂತೀನಿ. ಅಕ್ಕ ಅಟ್ಯಾಕ್. ಅಯ್ಯೋ ಏನು ಆಗಲ್ಲ. ಅಯ್ಯೋ ಅಮ್ಮ ಕೂತ್ಕೊಳ್ಳಮ್ಮ. ಕೊಡೆ ಇಲ್ಲಿ, ನಾನು ಹಚ್ತೀನಿ. ಇಲ್ಲ ನಾನು ಹಚ್ತೀನಿ. ಸರಿಯಾಗಿ ಹಚ್ಚಕ್ ಬರಲ್ಲ, ಸುಮ್ಮನೆ ಇರು. ಅದೆಲ್ಲ ಗೊತ್ತಿಲ್ಲ, ನಾನು ಹಚ್ತೀನಿ. ಏಯ್ ನೀನ್ ಹಚ್ಚಿರೋ ಜಾಗನ ಹಚ್ಚಾಕ್ಬಿಡ್ತೀನಿ. ಅಯ್ಯೋ ಮುಖ ನಂದು ಕಂಡ್ರೆ ಬಿಟ್ಬಿಡ್ರೆ. ಅಯ್ಯೋ ಅಮ್ಮ, ನಿಂಗೆ ಏನು ಗೊತ್ತಾಗಲ್ಲ, ಸುಮ್ಮನೆ ಇರು. ಸರಿ, ನಾನು ಇದು ಹಚ್ತೀನಿ. ನಿನಗೆ ಬೇಕಾಗಿರೋದು ನೀನು ಹಚ್ಕೊಂಡು, ನನಗೆ ಬೇಕಾಗಿರೋದು ನಾನು ಹಚ್ತೀನಿ. ಅಯ್ಯೋ ಕೈ ತೆಗಿ. ಪ್ಲೀಸ್ ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಪ್ಲೀಸ್. ಮದುವೆ ಆಗಿ ಇಷ್ಟು ವರ್ಷ ಆಯ್ತು ಕಂಡ್ರೆ ಒಂದಿನೂ ಇದೆಲ್ಲ ಮಾಡ್ಕೊಂಡಿರ್ಲಿಲ್ಲ. ನಿಮ್ಮಪ್ಪ ನನ್ನ ನೋಡಿ ಗುರುತಿಸ್ತಾರೋ ಇಲ್ವೋ, ಯಾಕ್ರಿ ಇಂಥ ಪರಿಸ್ಥಿತಿ ತಂದ್ಬಿಟ್ರಿ ನನಗೆ? ಅಮ್ಮ, ನೀನು ಕೇಟ್ರಿಂಗ್ ಬಿಟ್ಟು ಮಾಡ್ಲಿಂಗ್ ಹೋಗಿದ್ರೆ ಇಷ್ಟೊತ್ತಿಗೆ ಮಿಸ್ ಯೂನಿವರ್ಸ್ ಆಗ್ತಿದ್ದೆ. ಆಗ್ತೀನಿ ನೋಡು. ನಿನ್ನದು ಯಾವಾಗ್ಲೂ ಹೀಗೆ ಇರ್ಬೇಕಂದ್ರೆ. ನೀನು ಅವಾಗ ಫೇಶಿಯಲ್ ಮಾಡಿಸ್ಕೊತಾ ಇದ್ದೆ, ನಾವ್ ಯಾವಾಗ್ಲೂ ಖುಷಿಯಾಗಿರ್ತೀವಿ. ಹೇಳಿ ರೋಡಿ ನದ್ನಿ, ಏನು ಸಮಾಚಾರ? ಅಯ್ಯೋ ಸಮಾಚಾರ ಬೇರೆ ಕೇಡು. ನಿಮ್ಮ ಅಣ್ಣಂದು ದೊಡ್ಡ ಕ್ವಾಟ್ಲೆ ಆಗೋಗಿದೆ ಬಾವ. ಹೌದಾ? ಹಂಗಂತ್ಯಾ? ಮನೇಲಿ ರಾಶಿ ಕೆಲಸ ಇದೆ, ಬೆಳಗಾದ್ರೆ ಛತ್ರಕ್ಕೆ ಹೋಗ್ಬೇಕು. ಈ ಗ್ಯಾಪಲ್ಲಿ ನಿಮ್ಮ ಅಣ್ಣದು ದೊಡ್ಡ ರಗಳೆ ಬೇರೆ. ಕಡ್ಡಿ ಮುರ್ದಂಗೆ ಬರಲ್ಲ ಅಂತ ಹೇಳ್ಬಿಡೋಣ ಅಂದ್ರೆ ನೀನು ರಾತ್ರಿ ಕಾಪಾಡಿಲ್ವಾ ಅಂತ ಮೆಲೋ ಡ್ರಾಮಾ ಶುರು ಮಾಡಿ ಬ್ಲ್ಯಾಕ್ ಮೇಲ್ ಬೇರೆ ಮಾಡ್ತಾನೆ ಬಾವ. ವಿಷಯ ಈ ಆ್ಯಂಗಲ್ನಲ್ಲಿ ಇಷ್ಟೊಂದು ಸೀರಿಯಸ್ ಆಗಿದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸ್ವಲ್ಪ ಸಲಿಗೆ ಕೊಟ್ಟಿದ್ದೆ ತಪ್ಪಾಯ್ತು. ಸೀದಾ ಬಂದು ತಲೆ ಮೇಲೆ ಕೂತ್ಬಿಟ್ಟಿದ್ದಾನೆ. ಅವನು ನಿನ್ನ ತಲೆ ಮೇಲೆ, ನೀನು ಅವನ ಎದೆ ಮೇಲೆ, ಐ ಮೀನ್ ಹಾರ್ಟ್ ಮೇಲೆ. ಹೋಗ್ಲಿ ಬಿಡು, ನಿಮ್ಮ ಪ್ರೈವೇಟ್ ಮೀಟಿಂಗ್ ವಿಷಯ ನನಗೆ ಯಾಕೆ? ಆದರೂ ಕಾಪಾಡೋ ಲೆವೆಲ್ಗೆ ಒಂದು ಸೀನ್ ಆಗಿದೆ ಅಂದರೆ ಏನು, ಏನ್ ಕತೆ, ಏನ್ ಅರ್ಥ? ಅಯ್ಯೋ, ನಾನು ನಿನ್ನ ಭಾವ ಆಗೋನು, ನನ್ನ ಮೇಲೆ ರೋಡಿಸಮ್ಮ. ಆ್ಯಕ್ಚುಲಿ ನೀವಿಬ್ರು ಮೀಟ್ ಆಗೋದೆ ನಮಗೋಸ್ಕರ ಅಂತ ಹೇಳಕ್ ಬಂದೆ ಅಷ್ಟೇ. ಹಾ ಅದು ಆದ್ರೂ ವಾಯ್ಸ್ ಲೈಟ್ ಕಾಲ್ ಎಳ್ದಂಗಿತ್ತು. ಇಲ್ಲಪ್ಪ. ಆಹಾ, ತಾನೇ ಬರೋದಕ್ಕೆ ಹೇಳಿದ್ರು ಇಂಥ ಶೋಕಿ ಎಂಟ್ರಿಗೆ ಏನು ಕಮ್ಮಿ ಇಲ್ಲ. ಏನೋ ನನ್ನ ಬಗ್ಗೆನೇ ಮಾತಾಡ್ತಿದ್ದಂಗಿತ್ತು. ಹೌದೌದು, ನಿನ್ ಬಗ್ಗೆನೇ ಹೇಳ್ತಿದ್ದೆ. ನೋಡೋದಕ್ಕೆ ಪಕ್ಕ ಮಾಡರ್ನ್ ಶ್ರೀರಾಮಚಂದ್ರನಂಗಿದ್ಯಾ ಅಂತ. ನಿನ್ನ ಬಾಯಲ್ಲಿ ಅಷ್ಟು ಒಳ್ಳೆ ಮಾತು ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಜೊತೆಗೆ ನಾನು ಹೇಳಿದ ತರದವನು ನೀನಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ? ಯಾವಾಗಲೂ ನನ್ನ ಆಡ್ಕೊಂಡು ನನಗೆ ಹಿಂಸೆ ಮಾಡಲಿಲ್ಲ ಅಂದರೆ ನಿನಗೆ ತಿಂದ ನನ್ನ ಡೈಜೆಷನ್ ಆಗಲ್ಲ ಅನ್ಸುತ್ತಲ್ವಾ? ಯೋ, ಸುಮ್ಮನೆ ಮನೇಲಿ ಕೆಲಸ ಮಾಡ್ತಿದ್ದವಳನ್ನ ಗೋಳು ಇಕ್ಕೊಂಡು ಕರ್ಸಿದ್ದಲ್ದೆ ಕತೆ ಹೊಡಿತ್ಯಾ? ನನಗೆ ನಿನ್ನ ಜೊತೆ ಟೈಮ್ ವೇಸ್ಟ್ ಮಾಡೋಷ್ಟು ಟೈಮ್ ಇಲ್ಲ. I have to show you guys something. ಆ ಗೌತಮ್ನ ದೇವ್ರು ಅಂತ ಪೂಜೆ ಮಾಡ್ತಿದ್ರಲ್ಲ, ಈ ದೇವದ ಬಣ್ಣನ ಬೈಲ್ ಮಾಡಿದ್ದೀನಿ ನೋಡಿ. ಏನು ಮಾಡ್ತಿದ್ಯಾ? ನೀನೇನು ಮಾಡ್ತಿದ್ಯಾ? ದುಡ್ಡು ಕೊಡ್ತೀನಿ ನಿನಗೆ ಅಂತ ನಾನು ಕರೆಸ್ದೆ.
ಆದರೆ ನೀನು ಯಾವ ಕೆಲಸನೂ ಮಾಡ್ದೆ ದಂಡಪಿಂಡೆ ಥರ ಬಿದ್ದಿದ್ಯಲ್ಲ ಅದನ್ನು ಯೋಚನೆ ಮಾಡ್ತಿದ್ದೆ. ನಾನು ನೀನು ಯಾವಾಗ ದುಡ್ಡು ಕೊಡ್ತೀಯ ಅಂತಲೇ ಯೋಚನೆ ಮಾಡ್ತಿದ್ದೆ. ಶಟ್ ಅಪ್. ವಿಕ್ಕಿ ಲವ್ ಮಾಡ್ತಿರೋ ಹುಡುಗಿ ಯಾರು ಅಂತ ಕಂಡು ಹಿಡಿದ್ಯಾ? ಆನ್ ದ ವೇ, ವರ್ಕ್ ಇನ್ ಪ್ರೋಗ್ರೆಸ್, ಅತಿ ಶೀಘ್ರದಲ್ಲೇ. ಬರೀ ಬಡಾಯಿ ಕೊಚ್ಕೊಳ್ಳೋದೇ ಆಯ್ತಾ? ಹೌದು, ಬೆಳಿಗ್ಗೆ ವಿಕ್ಕಿ ಹಿಂದೆ ಯಾಕೆ ಹೋಗಲಿಲ್ಲ ನೀನು? ನಾನೇನು ಮಾಡಲಿ, ನಾನು ಎದ್ದೇಳಕ್ಕೆ ಮುಂಚೆನೇ ಅವನು ವೇದಾಂತ ಹೊರಟೋಗಿದ್ರು. ಫೋನ್ ಮಾಡಿ ಎಲ್ಲಿದ್ದೀರೋ ಅಂತ ಕೇಳಿದ್ರೆ ಅವ್ರು ನಿನ್ನ ಮಕ್ಕಳು, ನಾನೇ ನಿಜ ಹೇಳಲ್ಲ. ಛೇ, ಎಲ್ಲ ನನ್ನ ಕರ್ಮ. ನಿನ್ನ ನಂಬ್ಕೊಂಡ್ರೆ ಯಾವ ಕೆಲಸನೂ ಆಗಲ್ಲ. ಆ ಅಮೂಲ್ಯ ನನ್ನ ಮೇಲೆ ಕೈ ಮಾಡಿದ್ದಕ್ಕೆ ಏನಾದರೂ ಮಾಡು ಅಂತ ಹೇಳಿದರೆ ಏನಾದರೂ ಮಾಡಿದ್ಯಾ? ಆ ಕಾಮಗಾರಿನೂ ಪ್ರಗತಿಯಲ್ಲಿದೆ. ಟೆಂಡರ್ ಸೆಟ್ಲ್ ಆಗಿದ ತಕ್ಷಣವೇ ಲೋಕಾರ್ಪಣೆ ಮಾಡಿದೆ. ಸರಿ, ಅಂಥದ್ದೇನು ಕೆಲಸ ಮಾಡಿಕೊಡ್ತೀಯಾ? ನಾಳಿದ್ದು ನಿನ್ನ ವೈರಿ ಪರಿಮಳ ಮೊದಲನೇ ಮಗಳ ಮದುವೆ ಇದೆ. ಅವಳ ಹೆಸರು ಎತ್ತಬೇಡ ನೀನು. ಇರಕ್ಕ, ಆ ಮದುವೆ ನಿಂತೋಗೋ ಥರ ಮಾಡಿದ್ರೆ ನೀನು ರಿವೆಂಜ್ ತೀರ್ಸ್ಕೊಂಡೆ ಅಂತಲ್ವ ಲೆಕ್ಕ. ಅದಕ್ಕೆ ನನ್ನ ಹತ್ರ ಎಕ್ಸ್ಟ್ರಾರ್ಡಿನರಿ ಪ್ಲಾನ್ ಇದೆ. ಗೌತಮ್ಗೆ ಮದುವೆ ಆಗಿದೆ ಅಂತ ನನ್ನ ಬಜಾರಿಗೆ ಎಲ್ಲ ಹೇಳಿದ್ರು ಅವಳು ಕೇಳಿಲ್ಲ. ಈಗ ವಿತ್ ಪ್ರೂಫ್ ಬಂದಿದ್ದೀನಿ. ನಮ್ದೇ ಇರೋದಕ್ಕೆ ಚಾನ್ಸೇ ಇಲ್ಲ. ಈಗೇನು ಹೇಳ್ತೀಯ ಬಜಾರಿ? ಇದರಲ್ಲಿ ನಿನ್ನ ಫೋಟೋಸ್ ಬಿಟ್ರೆ ಇನ್ನೇನೂ ಇಲ್ಲ. ಸರಿಯಾಗಿ ನೋಡು ವಿಕ್ರಾಂತ್, ಈಗ ತಾನೇ ಅವ್ನ ಮನೆಗೆ ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ. ನೀನೇ ನಿನ್ನ ಕಣ್ಣಾರ ನೋಡು. ಏನಾಯ್ತು ಅಂತ ನನಗೂ ಗೊತ್ತಾಗ್ತಿಲ್ಲ. ಮೇ ಬಿ ಬೈ ಮಿಸ್ಟೇಕ್ ಕೈತಾಗಿ ಡಿಲೀಟ್ ಆಗೋಯ್ತಾ? ಬಟ್ ಐ ಆಮ್ ನಾಟ್ ಶ್ಯೂರ್. ಡೌಟೇ ಇಲ್ಲ ಕಣಯ್ಯ, ನೀನ್ ಯಾವ್ದಾದ್ರು ಡ್ರಾಮಾ ಕಂಪ್ನಿ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ವರ್ಲ್ಡ್ ಫೇಮಸ್ ಆಗಿರ್ತಿದ್ದೆ. ಶಟ್ ಅಪ್. ಯು ಶಟ್ ಅಪ್. ಅಲ್ಲಯ್ಯ, ಯಾಕೆ ನೀನ್ ಹಿಂಗೆ ಅಂತ? ನೀನಂತೂ ಮೆಂಟ್ಲು. ನಮ್ಮನ್ನು ಯಾಕೆ ನಿನ್ ಗ್ರೂಪ್ಗೆ ಸೇರಿಸ್ಕೊಳಕ್ ನೋಡ್ತಿದ್ಯಾ? ನಾನು ನಿಜಾನೇ ಹೇಳ್ತಾ ಇದ್ದೀನಿ ವಿಕ್ರಾಂತ್. ಈಗಲೂ ಬೇಕಾದ್ರೆ ನನ್ನ ಜೊತೆ ಬನ್ನಿ, ನಾನೇ ತೋರಿಸ್ತೀನಿ. ಏನ್ ತಮಾಷೆನಾ? ಗೌತಮ್ನ ಹುಡ್ಕೊಂಡು ರೋಡ್ ಅಲಿಯೋದು ನೀನ್ ಚಟಾಗೋಗಿದೆ ಅಲ್ವಾ? ಹೇ ಬಜಾರಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮತ್ತೆ ಗೌತಮ್ ಸರಿ ಇಲ್ಲ, ಮೋಸ್ಕಾರ, ಇನ್ನೊಂದ್ ಮದ್ವೆ ಆಗಿದೆ ಅಂತ ಭಾಷಣ ಮಾತ್ರ ಮಾಡ್ಬೇಡ. ಅಕ್ಕನ್ ಮದ್ವೆ, ಕೆಲ್ಸ 1000 ಇದೆ. ಅದನ್ನೆಲ್ಲ ಅರ್ಧಕ್ಕೆ ಬಿಟ್ಟು ಬಂದ್ರೆ ಮತ್ತೆ ನೀನ್ ಹಳೆ ಕ್ಯಾಸೆಟ್ನ ಶುರು ಮಾಡ್ತಿದ್ಯಾ? ಬಾಯ್, ನಾನು ಹೋಗ್ತೀನಿ.